ಅಭಿಹಂಜ್. ಇವತ್ತು ವಚನ ಚಳುವಳಿಯ ಕೆಂಪೀಕರಣ ಅನ್ನುವ ಒಂದು ವಿಷಯದ ಬಗ್ಗೆ ಮಾತಾಡ್ತೇನೆ. ನಾಡಿನ ಕಮ್ಯುನಿಸ್ಟ್ ಪ್ರಣೀತ ಸಮಾಜವಾದಿಗಳು ವ್ಯವಸ್ಥಿತವಾಗಿ ವಚನ ಚಳುವಳಿಯನ್ನು ಸಂಶೋಧನಾ ನೆಲೆಯಲ್ಲಿ ಮಾರ್ಪಾಡಿಸಿ ತಮ್ಮ ಸಮಾಜವಾದಿ ಸಿದ್ಧಾಂತಕ್ಕೆ ತಕ್ಕನಾಗಿ ಸೃಜನಾತ್ಮಕ ಲೇಖನಗಳ ಮೂಲಕ ವಚನ ಚಳುವಳಿಯನ್ನು ಹೇಗೆ ತಮ್ಮ ಸಿದ್ಧಾಂತಕ್ಕೆ ನೇರವಾಗಿ ಹೊಸೆದು ಬೆಸೆದು ನೇರವಾಗಿ ಅದನ್ನು ಹೇಗೆ ಅಳವಡಿಸಿಕೊಂಡು ಬಿಟ್ಟಿದ್ದಾರೆ, ಅದನ್ನು ಹೇಗೆ ಅಳವಡಿಸಿಕೊಂಡಿದ್ದಾರೆ ಅನ್ನೋದಕ್ಕಿಂತ ಅಪಹರಿಸಿಬಿಟ್ಟಿದ್ದಾರೆ ಅಥವಾ ವಚನ ಚಳುವಳಿಯನ್ನು ಸಂಪೂರ್ಣ ಕೆಂಪೀಕರಣ ಮಾಡಿದ್ದಾರೆ ಅನ್ನೋದನ್ನು ಉದಾಹರಣೆಯ ಸಮೇತ ನೋಡೋಣ. ಜೂನ್ 7ನೇ ತಾರೀಕು 2015 ಪ್ರಜಾವಾಣಿ, ಅದರಲ್ಲಿ ಒಂದು ಅಂಕಣ ಬರ್ತಾಯಿತ್ತು, ಅಮೃತವಾಕ್ಕು ಅಂತ. ಆ ಅಮೃತವಾಕ್ಕು ಅಂಕಣದಲ್ಲಿ SG ಸಿದ್ದರಾಮಯ್ಯ, ನಮ್ಮ ಕನ್ನಡ ನಾಡಿನ ಬುದ್ಧಿಜೀವಿ, ಸಮಾಜವಾದಿ, ಸಾಕ್ಷಿ ಪ್ರಜ್ಞೆ ಅಂತ ಏನು ಗುಣವಿಶೇಷಣಗಳು ಇದ್ದಾವೆ, ಆ SG ಸಿದ್ದರಾಮಯ್ಯನವರು ಪುಣ್ಯಸ್ತ್ರೀ ಅಂತ ಒಂದು ಲೇಖನವನ್ನು ಬರೆದಿದ್ದಾರೆ. ಆ ಲೇಖನದಲ್ಲಿ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ ಅಂದರೆ, ಅವ್ರ ಮಾತುಗಳನ್ನ ನಾನು ಹೇಳ್ತೇನೆ. ಕ್ಯೂಬಾಕ್ಕೆ ಸ್ವಾತಂತ್ರ್ಯ ಬರುವ ಮುನ್ನ ಅದು ಅಮೇರಿಕದ ವಸಾಹತು ಆಗಿತ್ತು. ಅಮೇರಿಕದ ಜನ ಅಂದರೆ ಅಮೇರಿಕ ಅದನ್ನು ಜೂಜಿನ ಅಡ್ಡೆಯಾಗಿ, ವೇಶ್ಯಾವಾಟಿಕೆಯ ಮಾರುಕಟ್ಟೆಯಾಗಿ, ಕ್ಯಾಸಿನೋವಾಗಿ ಬೆಳೆಸಿತ್ತು. ಅಮೇರಿಕದ ದಬ್ಬಾಳಿಕೆ ವಿರುದ್ಧ ಹೋರಾಡಿದ ಕ್ಯಾಸ್ಟ್ರೋಗೆ ತನ್ನ ನಾಡು ಸ್ವಾತಂತ್ರ್ಯ ಪಡೆದ ಮೇಲೆ ಬಗೆಹರಿಸಬೇಕಾದ ಭೀಕರ ಸಮಸ್ಯೆಗಳು ಎದುರಿಗಿದ್ದವು. ಅದರಲ್ಲಿ ಬಹಳ ಪ್ರಮುಖವಾದುದು ವೇಶ್ಯಾವೃತ್ತಿಯಿಂದ ಬದುಕು ಕಳೆದುಕೊಂಡಿದ್ದ ಅಪಾರ ಸಂಖ್ಯೆಯ ಹೆಣ್ಣು ಮಕ್ಕಳ ಸಮಸ್ಯೆ. ಕ್ಯಾಸ್ಟ್ರೋ ಅಧಿಕಾರ ವಹಿಸಿಕೊಂಡ ತಕ್ಷಣ ತನ್ನ ಜೊತೆ ಹೋರಾಟದಲ್ಲಿ ತೊಡಗಿದ್ದ ಯುವಕರಿಗೆ ಕೊಟ್ಟ ಕರೆ ಎಂದರೆ, ತನ್ನ ನಾಡಿನ ಈ ಬಗೆಯ ಹೆಣ್ಣು ಮಕ್ಕಳನ್ನು ಮದುವೆಯಾಗಿ ನಾಡಿನಲ್ಲಿ ಕೌಟುಂಬಿಕ ಜೀವನ ಸುಖ ಸಂತೋಷದಲ್ಲಿ ಬೆಳೆಯುವಂತಾಗಬೇಕು, ಅದಕ್ಕೆ ಸಹಕರಿಸಿ ಅಂತ ಕರೆ ನೀಡಿದ. ಕ್ಯಾಸ್ಟ್ರೋನ ಮಾತುಗಳಿಗೆ ಬೆಲೆ ಕೊಟ್ಟು ಹೋರಾಟಗಾರ ಯುವಕರು ವೇಶ್ಯಾವಾಟಿಕೆಯ ಹೆಣ್ಣು ಮಕ್ಕಳಿಗೆ ಬಾಳು ಕೊಟ್ಟರು. ಅಲ್ಲಿಂದ ಮೊದಲಾದಂತೆ ಕ್ಯೂಬಾದಲ್ಲಿ ಆದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಬದಲಾವಣೆಗಳ ಬೆಳವಣಿಗೆ ಜಗತ್ತಿನ ಅಚ್ಚರಿಗೆ ಕಾರಣವಾದ ಬಹುದೊಡ್ಡ ಕ್ರಿಯೆ. ಈಗ ಕ್ಯೂಬಾ ಸ್ವಾಭಿಮಾನದಿಂದ ತಲೆ ಎತ್ತಿ ಬೆಳೆದು ಅಮೇರಿಕಾಗೆ ಸವಾಲು ಹಾಕುತ್ತಿರುವ ಒಂದು ಧೀಮಂತ ರಾಷ್ಟ್ರ. ಈ ಚಾರಿತ್ರಿಕ ಘಟನೆಯನ್ನು ಓದಿದಾಗ ನನಗೆ ತಟ್ಟನೆ ಪುಣ್ಯಸ್ತ್ರೀಯರಿಗೆ ಕೊಂಬು ಮುಂದು ಪುಣ್ಯಸ್ತ್ರೀಯರಾಗಿ 12ನೇ ಶತಮಾನದ ಚಾರಿತ್ರಿಕ ಸಂಗತಿ ಮಿಂಚಿನಂತೆ ಭಾಸವಾಗಿ ಚಿಂತನೆಗೆ ಹಚ್ಚಿತು. 12ನೇ ಶತಮಾನದ ಚಳುವಳಿ ಜಗತ್ತಿನ ಯಾವುದೇ ಮೂಲೆಯಲ್ಲೂ ನಡೆದಿರುವ ಪರಿಯ ಒಂದು ಸಾಮಾಜಿಕ ಕ್ರಾಂತಿ. ಈ ಕ್ರಾಂತಿಯಲ್ಲಿ ಎಲ್ಲ ಕಾಯಕ ಮೂಲದವರೂ ಭಾಗವಹಿಸಿದ್ದರು, ವೇಶ್ಯಾವೃತ್ತಿಯ ಹೆಣ್ಣು ಮಕ್ಕಳೂ ಭಾಗವಹಿಸಿದ್ದರು. ಅದಕ್ಕೆ ಅಕ್ಕಮ್ಮ, ಸೂಳೆ, ಸಂಕವ್ವ ಮೊದಲಾದ ಉದಾಹರಣೆಗಳು ಸಿಗುತ್ತವೆ. ಇಂಥ ಮೂಲದ ಹೆಣ್ಣು ಮಕ್ಕಳಿಗೆ ಸಂಸಾರದ ಹೊಸ ಜೀವನ ಕೊಟ್ಟ ಸಾಂಸಾರಿಕ ಕ್ರಾಂತಿ ಅಲ್ಲಿ ಜರುಗಿದೆ. ಪಣ್ಯದ ಮಹಿಳೆಯನ್ನು ತಮ್ಮ ಬಾಳಿನ ಪುಣ್ಯದ ಮಡದಿಯನ್ನಾಗಿ ಮಾಡಿಕೊಂಡ ಮಹಾಂತರು ಆ ಶರಣ ಮಹನೀಯರು ಅಂತ ಸಿದ್ದರಾಮಯ್ಯನವರು ತಮ್ಮ ಲೇಖನದಲ್ಲಿ ಬರೆದಿದ್ದಾರೆ. ಬಸವಣ್ಣನ ಕಾಲದಲ್ಲಿ ಸ್ವಲ್ಪ ಕಾಲ ವಿವಾಹಿತರೆನ್ನಿಸಿಕೊಂಡಿದ್ದ ಅಲ್ಲಮ ಪ್ರಭುಗಳನ್ನು ಬಿಟ್ಟರೆ, ಅಕ್ಕಮಹಾದೇವಿಯವರನ್ನು ಬಿಟ್ಟರೆ, ಮತ್ತು ನಮ್ಮ ಯಾರು ಚನ್ನಬಸವಣ್ಣನ ಬಿಟ್ಟರೆ, ಅವರು ಮೂರು ಜನ ಬ್ರಹ್ಮಚಾರಿಗಳು ಅಂತ ಹೇಳ್ಬೋದು. ಇವರನ್ನು ಬಿಟ್ಟರೆ ಉಳಿದ ಶರಣರೆಲ್ಲ ಸಂಸಾರಸ್ಥರೇ ಆಗಿದ್ದರು. ಇವರಲ್ಲಿ ಕೆಲವರು ಪುಣ್ಯಸ್ತ್ರೀಯರನ್ನೂ ಹೊಂದಿದ್ದರು. ಇವರು ಚನ್ನಬಸವಣ್ಣ, ಅಕ್ಕಮಹಾದೇವಿ, ಅಲ್ಲಮಪ್ರಭು ಅವರು ಯಾಕೆ ಬ್ರಹ್ಮಚಾರಿಗಳಾಗಿದ್ದರು ಅಂದರೆ, ಅವರ ಮೇಲೆ ಕಾಳಾಮುಖ ಪರಂಪರೆಯ ವೀರಶೈವದ ಅವರು ಪರಮ ಸಾಧನೆಯ ಜವಾಬ್ದಾರಿಯನ್ನು ಅವರು ಅದರ ಆಧ್ಯಾತ್ಮದ ಮಾರ್ಗವನ್ನು ಅವರು ಅಳವಡಿಸಿಕೊಂಡಿದ್ದರು, ಅದನ್ನು ಒಪ್ಪಿಕೊಂಡಿದ್ದರು. ಹಾಗಾಗಿ ಅವರು ಬ್ರಹ್ಮಚರ್ಯವನ್ನು ಆಯ್ಕೊಂಡ್ರು, ಅದು ಅವರ ವೈಯಕ್ತಿಕ ಆಯ್ಕೆ. ಆದರೆ ಉಳಿದೆಲ್ಲ ಶರಣರು ವಿವಾಹಿತರಾಗಿದ್ದರು, ಅವರಲ್ಲಿ ಕೆಲವರು ಪುಣ್ಯಸ್ತ್ರೀಯರನ್ನೂ ಹೊಂದಿದ್ದರು. ಇಲ್ಲಿ ಇದು ಪುಣ್ಯಸ್ತ್ರೀ ಅನ್ನೋ ಪದ ಏನಿದೆ, ಇದು ಆ್ಯಕ್ಚುಲಿ ಪಣ್ಯಸ್ತ್ರೀ ಅಂತ. ಪಣ್ಯ ಅಂದರೆ ಹಣಕ್ಕೆ ಕೊಳ್ಳಲ್ಪಟ್ಟ ವಸ್ತು ಅಂತ
ಅರ್ಥ ಇದೆ. ಅಂದಿನ ಸಾಮಾಜಿಕ ಸನ್ನಿವೇಶದಲ್ಲಿ ವೇಶ್ಯಾವೃತ್ತಿ ಕೀಳು ಅಂತ ಏನು ಈ ಸಿದ್ದರಾಮಯ್ಯನವರ ಅಭಿಪ್ರಾಯ, ಈಗಿನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈ ಅಭಿಪ್ರಾಯದಂತೆ ಅಂದು ವೇಶ್ಯಾವೃತ್ತಿ ಕೀಳು ಅನ್ನೋದು ಯಾವತ್ತೂ ಇರಲಿಲ್ಲ ಅಂತ ಭಾರತೀಯ ಇತಿಹಾಸ ನಮಗೆ ಹೇಳುತ್ತೆ. ಇದು 12ನೇ ಶತಮಾನ. ಹಾಗಾಗಿ 12ನೇ ಶತಮಾನದ ಹಿಂದೆ ಮತ್ತು ಮುಂದೆ ವೇಶ್ಯಾವೃತ್ತಿಯ ಕುರಿತು ಭಾರತೀಯರಲ್ಲಿ ಏನು ಅಭಿಪ್ರಾಯವಿತ್ತು ಅನ್ನೋದನ್ನು ಇತಿಹಾಸದ ಮೂಲಕ ಕಂಡುಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ. ಅದಕ್ಕೆ ಉದಾಹರಣೆಯಾಗಿ ಕ್ರಿಸ್ತಪೂರ್ವ 5ನೇ ಶತಮಾನದ ನಗರವಧು, ಅಂದರೆ ದೇವದಾಸಿ ಪರಂಪರೆಯ ದೇವದಾಸಿಯನ್ನು ನಗರವಧು ಅಂತ ಕರೀತಾ ಇದ್ರು. ಆ ಪರಂಪರೆಯ ನಗರವಧು ಅಮ್ರಪಾಲಿ ಭಾರತದ ಸರ್ವಶ್ರೇಷ್ಠ ಅಗ್ರಗಣ್ಯ ನರ್ತಕಿಯಷ್ಟೇ ಅಲ್ಲದೆ ಬೌದ್ಧ ಧರ್ಮದ ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಿ ನಿರ್ವಾಣವನ್ನು ಹೊಂದಿದ ಮಹಿಳೆಯಾಗಿ ಚಿರಸ್ಥಾಯಿಯಾಗಿದ್ದಾಳೆ. ಬಿಂಬಿಸಾರ ಮತ್ತು ಅಮ್ರಪಾಲಿಯ ಪ್ರೇಮಕಥೆಯೂ ಅಷ್ಟೇ ಚಿರಸ್ಥಾಯಿಯಾಗಿದೆ. ಅಂದರೆ ಅವಳು ಅಷ್ಟೊಂದು ಪ್ರೇಮದಲ್ಲಿ ಇದ್ದರೂ ನಂತರ ವೈರಾಗ್ಯವನ್ನು ಪಡೆದು ಅವಳು ನಿರ್ವಾಣವನ್ನು ಹೊಂದಿರತಕ್ಕಂಥ ಓರ್ವ ಸಾಧಕಿ, ಬೌದ್ಧ ಧರ್ಮದ ಸಾಧಕಿ ಅಂತ ಇತಿಹಾಸದಿಂದ ತಿಳಿದು ಬರುತ್ತದೆ. ಈಕೆಯ ಬಗ್ಗೆ ಶತಶತಮಾನಗಳಿಂದ ಸಾಕಷ್ಟು ಇತಿಹಾಸ ಸೃಷ್ಟಿಯಾಗಿದೆ, ಈಗಲೂ ಸೃಷ್ಟಿಯಾಗ್ತಿದೆ. ನಮ್ಮ ಕನ್ನಡದಲ್ಲೂ ಇತ್ತೀಚೆಗೆ ನಮ್ಮ ದಾವಣಗೆರೆಯ ನಮ್ಮ ಗಾಯತ್ರಿ ರಾಜ್ ಅಮ್ರಪಾಲಿ ಅಂತ ಒಂದು ಕೃತಿಯನ್ನು ಬರೆದಿದ್ದಾರೆ. ಅದನ್ನು ನೀವು ಗಮನಿಸ್ಬೋದು. ಅದಲ್ಲದೆ ಅಮ್ರಪಾಲಿ ಅನ್ನುವ ಒಂದು ಪ್ರಸಿದ್ಧ ಸಿನಿಮಾ, ಬಾಲಿವುಡ್ ಸಿನಿಮಾ, ಈಗಲೂ ಅದು ನೀವು ನೋಡ್ಬೋದು. ಅಷ್ಟೊಂದು ಪ್ರಸಿದ್ಧಿಯನ್ನು ಗಳಿಸಿತ್ತು ಅದು. ಅದೇ ರೀತಿ ಈ ಅಮ್ರಪಾಲಿಯ ರೀತಿಯೇ ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಬಾಳಿದ್ದ ವಸಂತ ಸೇನೆ, ಅವಳ ಕುರಿತಾದ ಒಂದು ಖ್ಯಾತ ಸಂಸ್ಕೃತ ಕಾವ್ಯ ಮೃಚ್ಛಕಟಿಕ. ಈ ಮೃಚ್ಛಕಟಿಕ ಏನಿದೆ ಸಂಸ್ಕೃತ ಕಾವ್ಯ ಅತ್ಯಂತ ಸಾಹಿತ್ಯದಲ್ಲಿ ಒಂದು ಅತ್ಯುನ್ನತ ಸ್ಥಾನವನ್ನು ಗಳಿಸಿದೆ. ಅದು ಆ 2ನೇ ಶತಮಾನದ ವಸಂತ ಸೇನೆಯ ಕಥೆಯಾಗಿತ್ತು. ಅದೇ ರೀತಿ ನಮ್ಮ ದಕ್ಷಿಣ ಭಾರತದಲ್ಲಿ ಇಳಂಗೋ ಅಡಿಗಳು ರಚಿಸಿರ್ತಕ್ಕಂಥ ತಮಿಳಿನ ಖ್ಯಾತ ಕಾವ್ಯ ಅಂತ ಏನಾಗಿದೆ ಸಿಲಪ್ಪದಿಕಾರಂ, ಅದರ ಮಾಧವಿ ಸಹ ಅಮ್ರಪಾಲಿಯಷ್ಟೇ ವಸಂತ ಸೇನೆಯಷ್ಟೇ ಖ್ಯಾತ ನಗರವಧು. ಈ ನಗರವಧು ಪರಂಪರೆ ದಕ್ಷಿಣ ಭಾರತದ ತಮಿಳುನಾಡಿನ ಕಾಂಚೀಪುರಂ, ಈರೋಡು ಅಲ್ಲದೆ ಆಂಧ್ರ, ತೆಲಂಗಾಣ, ಕರ್ನಾಟಕದಲ್ಲಿ ರೇಷ್ಮೆ ನೇಯ್ಗೆಯ ಪ್ರವರ್ಧಮಾನಕ್ಕೆ ಬರುವುದಕ್ಕೆ ಕಾರಣ ಈ ದೇವದಾಸಿ ಮಹಿಳೆಯರು. ಇವರ ಅಂಗವಸ್ತ್ರಗಳನ್ನು, ಸೀರೆಗಳನ್ನು ನೇಯುವುದರೊಂದಿಗೆ ಇಲ್ಲಿ ಈ ರೇಷ್ಮೆ ಉದ್ದಿಮೆ ಈ ದಕ್ಷಿಣ ಭಾರತದಲ್ಲಿ ಪ್ರವರ್ಧಮಾನಕ್ಕೆ ಬಂತು. ಒಂದು ಉದ್ದಿಮೆಯೇ ಪ್ರವರ್ಧಮಾನಕ್ಕೆ ಬರುವುದಕ್ಕೆ ಕಾರಣ ಈ ದೇವದಾಸಿಯರು ಅಂತ ಇತಿಹಾಸ ನಮಗೆ ಹೇಳುತ್ತೆ. ಹೀಗೆ ವೇಶ್ಯೆಯರೆನ್ನುವ ಎಲ್ಲ ಜಾತಿಯ ಕಲಾವಿದರನ್ನೊಳಗೊಂಡ ಪರಂಪರೆ ಸಾಂಸ್ಕೃತಿಕವಾಗಿ ಅಷ್ಟೇ ಅಲ್ಲದೆ ಅಂದಿನ ಆರ್ಥಿಕತೆಗೂ ಪರೋಕ್ಷವಾಗಿ ನೆಲೆಯನ್ನು ಒದಗಿಸಿತ್ತು. ಈ ಪದ್ಧತಿಯಲ್ಲಿ ಎಲ್ಲ ಜಾತಿ ಜನ ಇದ್ದರು. ಇಲ್ಲಿ ಏನು ಕೇವಲ ಒಂದು ಜಾತಿ, ಆ ಜಾತಿ, ಕೀಳು ಜಾತಿಯವರ ಅದೆಲ್ಲ ಇರಲೇ ಇಲ್ಲ. ಬ್ರಾಹ್ಮಣರ ದೇವದಾಸಿಯರೂ ಇದ್ದರು. ಅಂತಹ ಒಂದು ಜಾತ್ಯತೀತ ವ್ಯವಸ್ಥೆ ಈ ದೇವದಾಸಿ ಪದ್ಧತಿ ವ್ಯವಸ್ಥೆ ಆಗಿತ್ತು, ಜಾತ್ಯತೀತ ವ್ಯವಸ್ಥೆ ಆಗಿತ್ತು. ಅದಲ್ಲದೆ ರಾಜನಾದವನು ತನ್ನ ಪಟ್ಟದ ರಾಣಿ, ಬೇಕಾದಷ್ಟು ಜನ ರಾಣಿಯರಿರ್ತಾಯಿದ್ರು, ಪಟ್ಟದ ರಾಣಿಯಾಗೋಕ್ಕೆ ಕ್ಷತ್ರಿಯಳೇ ಆಗಿರಬೇಕು ಅಂತ ಒಂದು ನಿಯಮ ಇತ್ತು. ಆ ನಿಯಮ ಇದ್ರೂ ಅದನ್ನು ನಮ್ಮ ಹೊಯ್ಸಳ ಸಾಮ್ರಾಟ ವಿಷ್ಣುವರ್ಧನ ಮೀರಿ ನಾಟ್ಯರಾಣಿ ಶಾಂತಲೆ ಅವಳನ್ನು ಮದುವೆಯಾದ, ಅವಳನ್ನು ಪಟ್ಟದ ರಾಣಿಯನ್ನಾಗಿ ಮಾಡಿಕೊಂಡ. ಇದೇ ರೀತಿ ಕರ್ನಾಟಕ ಸಾಮ್ರಾಜ್ಯ, ಈಗ ನೀವು ವಿಜಯನಗರ ಸಾಮ್ರಾಜ್ಯ ಅಂತಿರಲ್ಲ, ಅದು ತಪ್ಪು. ಅದನ್ನು ಯಾವತ್ತೂ ಕರ್ನಾಟಕ ಸಾಮ್ರಾಜ್ಯ ಅಂತಲೇ ಕರಿಬೇಕಾದ್ದು. ಅದೇ ಶಿಲಾಶಾಸನಗಳಲ್ಲೂ ಇರೋದು. ಕರ್ನಾಟಕ ಸಾಮ್ರಾಜ್ಯದ ಕೃಷ್ಣದೇವರಾಯನ ಪತ್ನಿ ನೃತ್ಯಗಾತಿ ಚೆನ್ನಾದೇವಿ ಸಹ ಪಟ್ಟದ ರಾಣಿಯಾಗಿದ್ಲು. ಅಂದರೆ ನೃತ್ಯಗಾತಿಯರ ಗೌರವಾದರಗಳು ಹೇಗಿದ್ದವು ಅಂತ ನೀವು ಊಹಿಸ್ಕೊಳ್ಳಿ. ಯಾಕಂದರೆ ಕೃಷ್ಣದೇವರಾಯ 12ನೇ ಶತಮಾನದ ನಂತರದ ರಾಜ, 5ನೇ ಶತಮಾನ ಕ್ರಿಸ್ತಪೂರ್ವ 5ನೇ ಶತಮಾನದ ಅಮ್ರಪಾಲಿ, ಅಲ್ಲಿಂದ ಹಿಡಿದು
ಕೃಷ್ಣದೇವರಾಯನ ಆಸ್ಥಾನದ ತನಕ 15ನೇ ಶತಮಾನದ ತನಕ ದೇವದಾಸಿಯರ ಜೀವನ, ಅವರ ಗೌರವ ಆದರಗಳು ಹೇಗಿತ್ತು ಅಂತ ಇತಿಹಾಸ ತೋರಿಸ್ಕೊಂಡು ಬಂದಿದೆ. ಈ ದೇವದಾಸಿಯರು ಸಮಾಜದಲ್ಲಿ ಅತ್ಯಂತ ಉನ್ನತ ಸ್ಥಾನಮಾನಗಳನ್ನು ಹೊಂದಿ ಘನತೆ ಗೌರವಗಳಿಗೆ ಪಾತ್ರರಾಗಿದ್ದರು. ಅವರು ಕೇವಲ ವೇಶ್ಯಾವಾಟಿಕೆ ಅಷ್ಟೇ ಅಲ್ಲ, ನೃತ್ಯ, ಸಂಗೀತ, ಅಭಿನಯ ಮುಂತಾದ ಲಲಿತ ಕಲೆಗಳ ರಕ್ಷಕರೆನಿಸಿ ರಾಜಾಶ್ರಯವನ್ನು ಹೊಂದಿ ದಾನ ದತ್ತಿಗಳನ್ನು ಪಡೆದಿದ್ದರು. ಅದೇ ರೀತಿ ದಾನ ದತ್ತಿಗಳನ್ನು ಕೊಟ್ಟಿದ್ದರು. ಉದಾಹರಣೆಗೆ ದಾವಣಗೆರೆ ಹತ್ರ ಇರುತ್ತೆ ಸೂಳೆಕೆರೆ ಅಂತ ಇದೆ, ಅದನ್ನು ಶಾಂತಿಸಾಗರ ಅಂತಾರೆ. ಆ ಸೂಳೆಕೆರೆಯ ಕೆರೆಯನ್ನು ಕಟ್ಟಿಸಿದವಳು ಈ ರೀತಿಯ ಒಬ್ಬ ದೇವದಾಸಿ. ಇದೇ ರೀತಿ ನಿಮ್ಮೂರಿನಲ್ಲೂ ಸೂಳೆಕೆರೆಗಳಿರ್ಬೋದು, ಸೂಳೆ ಬಾವಿ ಅಂತ ಇರ್ಬೋದು, ಸೂಳೆ ಕಟ್ಟೆ ಅಂತ ಇರ್ಬೋದು. ಈ ಪ್ರಗತಿಪರರು ಕಮ್ಯುನಿಸ್ಟ್ರು ಏನಿದ್ದಾರೆ ಅವರ ಒಬ್ರು ಯಾರೋ ಸೂಳೆಬಾಯಿ ಬಸವರಾಜ್ ಅಂತಲೇ ಇದ್ದಾರೆ ಪ್ರಕಾಶಕರು. ಅವ್ರ ಸೂಳೆಬಾವಿ ಊರು ಇಂತಹ ಒಂದು ದತ್ತಿ ಪಡೆದೇ ಒಂದು ಬಾವಿ ಕಟ್ಟಿಸ್ಕೊಟ್ಟಿದ್ಲು ಅಂತಕ್ಕಂಥ ಇಂಥ ಸಾಕಷ್ಟು ನಿದರ್ಶನಗಳು ರಾಜ್ಯಾದ್ಯಂತ ಇವೆ. ಇವುಗಳನ್ನು ನೀವು ಪರಿಶೀಲಿಸಬಹುದು. ಇದೇ ರೀತಿಯ ಐತಿಹ್ಯಗಳು ಕೇವಲ ಕರ್ನಾಟಕವಲ್ಲದೆ ಇಡೀ ದೇಶ ತುಂಬ ಇದ್ದಾವೆ, ಭಾರತದಾದ್ಯಂತ ಇದ್ದಾವೆ. ಇವನ್ನು ನೀವು ಪರಿಶೀಲಿಸಿ ವಿಚಾರಣೆ ಮಾಡಬಹುದು. ಇದೇ ರೀತಿ ಕ್ರಿಸ್ತಶಕ 1520-21ರಲ್ಲಿ ವಿಜಯನಗರಕ್ಕೆ, ಕರ್ನಾಟಕ ಸಾಮ್ರಾಜ್ಯದ ಹಂಪಿ ವಿಜಯನಗರಕ್ಕೆ ಭೇಟಿ ಕೊಟ್ಟಿದ್ದ ಪೋರ್ಚುಗಲ್ ಯಾತ್ರಿಕ ಡೊಮಿಂಗೋ ಪಾಯಸ್ ಅವನೇನು ಬರೆದಿದ್ದಾನಪ್ಪ ಅಂದರೆ, ಇಲ್ಲಿ ದೇವಸ್ಥಾನಗಳಿಗೆ ಸೇರಿದ ಹೆಂಗಸರಿರುತ್ತಾರೆ. ಸ್ವಚ್ಛಂದ ಪ್ರವೃತ್ತಿಯ ಇವರು ಪ್ರಮುಖ ಮತ್ತು ಅತ್ಯುತ್ತಮವಾದ ಸಾಲಿನ ಮನೆಗಳಲ್ಲಿ ನೆಲೆಸಿರುತ್ತಾರೆ. ಅಂದರೆ ಬೆಂಗಳೂರಿನಲ್ಲಿ ಸದಾಶಿವನಗರ ಇದೆಯಲ್ಲ, ಅಂತಹ ಒಂದು ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಈ ಮಹಿಳೆಯರು ನೆಲೆಸಿದ್ದರು. ಈ ಮಹಿಳೆಯರು ಅತ್ಯಂತ ಗೌರವಾನ್ವಿತರಾಗಿದ್ದು, ಅವರಲ್ಲಿ ಹಲವರು ಸೈನ್ಯದ ಸರದಾರರ ಉಪಪತ್ನಿಯರಾಗಿರುವರು. ಇವರಲ್ಲಿಗೆ ಯಾವುದೇ ಕುಲೀನ ಮನೆತನದ ವ್ಯಕ್ತಿ ಯಾವುದೇ ಪಾಪ ಪ್ರಜ್ಞೆ ಇಲ್ಲದೆ ಅಪಹಾಸ್ಯಕ್ಕೀಡಾಗದೆ ಹೋಗಿ ಬರಬಹುದು. ಈ ಹೆಂಗಸರು ಕೂಡ ರಾಜನ ಆಸ್ಥಾನಕ್ಕೆ ರಾಣಿಯರ ಉಪಸ್ಥಿತಿಯಲ್ಲಿ ಸಹ ಯಾವಾಗ ಬೇಕಾದರೂ ಹೋಗಿ ಬರಬಹುದು. ಅವರನ್ನು ಯಾರೂ ತಡೆಯುವುದಿಲ್ಲ. ರಾಜನೊಂದಿಗೆ ಕುಳಿತು ತಾಂಬೂಲವನ್ನು ಹಾಕಿಕೊಂಡು ಬರುತ್ತಾರೆ. ಯಾವುದೇ ಶ್ರೇಣಿಯ ಇತರೆ ವ್ಯಕ್ತಿ ಈ ರೀತಿ ರಾಜನೊಂದಿಗೆ ಕುಳಿತು ತಾಂಬೂಲವನ್ನು ಹಾಕಿಕೊಳ್ಳುವಷ್ಟು ಅಧಿಕಾರ ಅಥವಾ ಧೈರ್ಯವನ್ನಾಗಲಿ ಹೊಂದಿರುವುದಿಲ್ಲ. ಅಂದರೆ ಅತ್ಯಂತ ಉನ್ನತದ ಸ್ಥಾನ ಈ ದೇವದಾಸಿಯರಿಗೆ ಇತ್ತು ಅಂತ ಡೊಮಿಂಗೋ ಪಾಯಸ್ ದಾಖಲಿಸಿದ್ದಾನೆ. ಏಕೆಂದರೆ ಅವನಿಗೆ ಯಾವುದೇ ಕುಲೀನ ಮಂತ್ರದ ವ್ಯಕ್ತಿ ಪಾಪ ಪ್ರಜ್ಞೆ ಇಲ್ಲದೆ ಹೋಗಿ ಬರೋದು ಅಂದರೆ ಆಗಿನ ಕಾಲದ ಯುರೋಪಿನಲ್ಲಿ ವೇಶ್ಯಾವಾಟಿಕೆ ಅನ್ನೋದು ಆಲ್ರೆಡಿ ಒಂದು ರೀತಿಯ 3ನೇ ದರ್ಜೆಯ ವೃತ್ತಿ ಅಂತಕ್ಕಂಥ ಭಾವನೆ ಬೆಳೀತಾ ಇತ್ತೇನೋ ಅನ್ನೋದು ಈತನ ಮಾತುಗಳಿಂದ ತಿಳಿದು ಬರುತ್ತೆ. ಆದರೆ ಭಾರತದಲ್ಲಿ ಆ ರೀತಿ ಯಾವುದೇ ಒಂದು ಪದ್ಧತಿ ಇರಲಿಲ್ಲ ಅಂತ ಡೊಮಿಂಗೋ ಪಾಯಸ್ನ ದಾಖಲಾತಿಯಿಂದ ತಿಳಿದು ಬರುತ್ತೆ. ಇದೇ ರೀತಿಯಲ್ಲಿ ಈ ಪಣ್ಯಸ್ತ್ರೀ ಅನ್ನೋದು ಅಪಭ್ರಂಶಗೊಂಡು ಅಥವಾ ಅದಕ್ಕೆ ಒಂದು ಗೌರವದ ಹೊದಿಕೆಯಾಗಿ ಇತ್ತೀಚಿನ ಶತಮಾನಗಳಲ್ಲಿ ಅದನ್ನು ಪುಣ್ಯಸ್ತ್ರೀಯಾಗಿದೆಯೋ ಗೊತ್ತಿಲ್ಲ. ಯಾಕಪ್ಪ ಅಂದರೆ ಈಗಲೂ ಕೆಲವು ಕಡೆ ಲಜ್ಜಾಸ್ತ್ರೀ ವಿಗ್ರಹಗಳಿರ್ತಾಯಿದ್ವು ದೇವಸ್ಥಾನಗಳಲ್ಲಿ. ಅದಕ್ಕೆ ಅವು ಹೇಗಿರ್ತಾವೋ ಹಾಗೇ ಇರ್ತಾಯಿತ್ತು ಶಿಲ್ಪಕಲೆ. ಈಗ ಆ ಲಜ್ಜಾಸ್ತ್ರೀಗಳಿಗೆ ಸೀರೆ ಉಡಿಸ್ಬಿಟ್ಟಿದ್ದಾರೆ. ಯಾಕಂದರೆ ಅದು ಅಸಹ್ಯ ಅಂತನೋ ಏನೋ ಈ ಭಾವನೆಗಳು ಸಮಾಜದಲ್ಲಿ ಪಲ್ಲಟಗೊಂಡಿದ್ದಾವೆ. ಯಾವಾಗ ಕೃಷ್ಣದೇವರಾಯನ ನಂತರ ಬ್ರಿಟಿಷರ ಬಂದ ಮೇಲೆ ಯುರೋಪ್ನೆಲ್ಲ ಡೊಮಿಂಗೋ ಪಾಯಸ್ಸಿಂದ ಗೊತ್ತಾಗುತ್ತಲ್ಲ, ಅಲ್ಲಿ ಇಲ್ಲಿ 3ನೇ ದರ್ಜೆಯಾಗಿದ್ದರು ವೇಶ್ಯರು ಅಂತ. ಆ ಒಂದು ಪದ್ಧತಿ ಬ್ರಿಟಿಷರ ಮೂಲಕ ಭಾರತಕ್ಕೆ ಬಂದು ಇಲ್ಲಿ ವೇಶ್ಯರ ಬಗ್ಗೆ ತಪ್ಪು ಅಭಿಪ್ರಾಯ, ಈ ವೃತ್ತಿ ಬಗ್ಗೆ ಒಂದು ತುಚ್ಛೀಕರಿಸಿದ ಅಭಿಪ್ರಾಯ ಬಂದಿರಬಹುದು. ಅದನ್ನೇ ಈ ಸಿದ್ದರಾಮಯ್ಯನವರು ತಲೆಗೆ ಹಾಕ್ಕೊಂಡು ಕ್ಯೂಬಾನ ಹೊಗಳ್ತಾ ಇದ್ದಾರೆ. ಇದು ಭಾರತದ ಇತಿಹಾಸ. ಹಾಗಾಗಿ ಸಿದ್ದರಾಮಯ್ಯನವರು ಹೇಳುವ ರೀತಿ ಇಂತಹ ನಮ್ಮ ಉದಾರ ಭಾರತೀಯ ಸಂಸ್ಕೃತಿಯಲ್ಲಿ ವೇಶ್ಯರಿಗೆ ಯಾವ ಶರಣನೂ ಬಾಳು ಕೊಡುವ ಭಿಕ್ಷೆಯ ಹಂಗಿರಲಿಲ್ಲ. ಸೂಳೆ ಸಂಕವಗಾಗಲಿ ಇವರು ಹೇಳ್ತಕ್ಕಂಥ ಯಾವುದೇ ಪುಣ್ಯ ಸ್ತ್ರೀಯರಿಗಾಗಲಿ ಶರಣ ಬಾಳು ಕೊಡತಕ್ಕಂಥ ಹಂಗಿನ ಭಿಕ್ಷೆ ಬೇಕಿರಲಿಲ್ಲ. ಆವಾಗ ಅವರಿಗೆ ಅವರ ಸಾಂಗತ್ಯ, ಅವರ ಸ್ನೇಹ ಬೇಕಿತ್ತು. ಅವರು ಒಂದಾಗಿದ್ದರು. ಅದಕ್ಕೆ ಪುಣ್ಯಸ್ತ್ರೀ ಅಂತ ಒಂದು
ಇತ್ತು. ಭಾಳ ವರ್ಷಗಳ ತನಕ ತೆರ ಅಂತ ವರದಕ್ಷಿಣೆ ಅಂತ ಇದೆಯಲ್ಲ, ಅದಕ್ಕೆ ಆಪೋಸಿಟ್ಟು ತೆರ ಅಂತ ಒಂದು ಪದ್ಧತಿ ಇತ್ತು. ಆ ರೀತಿಯಾಗಿ ಅವ್ರಿಗೆ ತೆರ ಕೊಟ್ಟು ಅವರವ್ರನ್ನ ಉಪಪತ್ನಿಯರಾಗಿ ಇಟ್ಕೊಂಡಿರ್ಬೋದು. ಅಷ್ಟೇ ಹೊರತು ಸಿದ್ದರಾಮಯ್ಯನವರು ಹೇಳ್ತಕ್ಕಂಥ ಬಾಳು ಕೊಡುವುದು ಅನ್ನೋ ಪಟ್ಟು ಪೀತಾಂಬರ ಸುತ್ತಿಟ್ಟ ಚಿಂತನೆಯ ಜೀವನ ಭಿಕ್ಷೆ ಅವ್ರು ಯಾರಿಗೂ ಬೇಕಿರಲಿಲ್ಲ. ಇನ್ನು ಇರಲಿ, ಈಗ ಫಿಡೆಲ್ ಕ್ಯಾಸ್ಟ್ರೋ ಆತ ಕಟ್ಟಿದ ಧೀಮಂತ ರಾಷ್ಟ್ರದ ಆಡಳಿತದಲ್ಲಿ ಆದ ಅಕ್ರಮ, ಅನ್ಯಾಯ, ಜನಾಂಗೀಯ ಕಣ್ಮರೆ, ಮಾನವ ಹಕ್ಕುಗಳ ಹತ್ತಿಕ್ಕುವಿಕೆ, ಸಾಮಾನ್ಯ ಕ್ಯೂಬನ್ನರು ಈಗಲೂ ಅವರ ಸಮುದ್ರವನ್ನು ಹಾರಿ ಅಮೇರಿಕಾದ ಫ್ಲೋರಿಡಾಕ್ಕೆ ಸೇರೋದಕ್ಕೆ ದಿವಸ ಪ್ರಯತ್ನ ಪಡ್ತಾ ಇದ್ದಾರೆ. ಎಷ್ಟೋ ಜನ ಅದರಲ್ಲಿ ಸಾಯ್ತಾ ಇದ್ದಾರೆ, ಕೆಲವರು ಬಂದು ತೀರವನ್ನು ಸೇರ್ತಾ ಇದ್ದಾರೆ, ಅಲ್ಲಿ ಅಮೇರಿಕನ್ ಸೈನಿಕರಿಂದ ಮತ್ತೆ ವಾಪಸ್ಸು ಕಳಿಸ್ತಿದ್ದಾರೆ, ಅದರಲ್ಲಿ ಕೆಲವರು ತಪ್ಪಿಸಿಕೊಂಡು ಅಮೇರಿಕಾದಲ್ಲಿ ಜೀವನವನ್ನೂ ಕಟ್ಟಿಕೊಳ್ತಾ ಇದ್ದಾರೆ. ಇದು ಪ್ರತಿನಿತ್ಯ ನಡೆಯುತ್ತಿರತಕ್ಕಂಥ ಕ್ಯೂಬನ್ನರ ಒಂದು ಪ್ರಕ್ರಿಯೆ. ಈಗ ಇವರು ಬಾಳು ಕೊಡಿ ಎಂದಿದ್ದು ನಿಜವೇ? ಯಾವ ಭಾಷಣದಲ್ಲಿ ಫಿಡೆಲ್ ಕ್ಯಾಸ್ಟ್ರೋ ಆ ಕರೆಯನ್ನು ಕೊಟ್ಟಿದ್ದಾನೆ ಅದನ್ನು ನೋಡೋಣ ಬನ್ನಿ. 1953ರ ಕ್ಯಾಸ್ಟ್ರೋನ ವಿಖ್ಯಾತ ಒಂದು ಭಾಷಣವಿದೆ. ಇತಿಹಾಸ ನನ್ನನ್ನು ನಿರಪರಾಧಿ ಎಂದು ದಾಖಲಿಸಿದೆ ಅಂತ ಫಿಡೆಲ್ ಕ್ಯಾಸ್ಟ್ರೋ ಒಂದು ಫೇಮಸ್ ಭಾಷಣವನ್ನು ಮಾಡಿದ್ದಾನೆ. ಆ ಭಾಷಣದಿಂದ ಹಿಡಿದು ಆತ ಸಾಯೋ ತನಕ ಮಾಡಿದ ಎಲ್ಲ ಭಾಷಣಗಳಲ್ಲಿಯೂ ನೀವು ಪರಿಶೀಲಿಸಬಹುದು. ನಾನು ಪರಿಶೀಲಿಸಿದ್ದೇನೆ. ಎಲ್ಲಿಯೂ ವೇಶ್ಯರಿಗೆ ಬಾಳು ಕೊಡಿ ಎಂದು ತನ್ನ ಬೆಂಬಲಿಗರಿಗೆ ಕರೆ ನೀಡಿದ ದಾಖಲೆಗಳು ಇಲ್ಲ. ಇದೆಲ್ಲದು ಈ ಎಲ್ಲ ಭಾಷಣಗಳು, ಫಿಡೆಲ್ ಕ್ಯಾಸ್ಟ್ರೋನ ಭಾಷಣಗಳು ಪ್ರತಿಗಳು ನಿಮಗೆ ಎಲ್ಲ ಇಂಟರ್ನೆಟ್ಟಲ್ಲಿ ಸಿಗುತ್ತೆ, ಪುಸ್ತಕಗಳ ರೂಪದಲ್ಲಿ ಸಿಗುತ್ತೆ. ಇವುಗಳನ್ನು ನೀವು ಕೊಂಡುಕೊಂಡು ಓದಬಹುದು. ಇದರಲ್ಲಿ ಎಲ್ಲಿಯೂ ಬಾಳು ಕೊಡು ಅನ್ನೋ ಆ ಸಿದ್ದರಾಮಯ್ಯನವರು ಹೇಳಿದ ಭಾಷಣದ ದಾಖಲೆ ಎಲ್ಲೂ ಇಲ್ಲ. ಯಾಕಪ್ಪ ಅಂದರೆ ಆ ಥರ ಕರೆ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿಯೇ ಅಲ್ಲಿರಲಿಲ್ಲ, ಅಂತಹ ವಾತಾವರಣವೇ ಅಲ್ಲಿರಲಿಲ್ಲ. ಯಾಕೆಂದರೆ ವೇಶ್ಯಾವಾಟಿಕೆ ಅನ್ನೋದು ಅನೈತಿಕ, ಪಾಪ ಪ್ರಜ್ಞೆ ಅನ್ನುವ ಒಂದು ಪ್ರಜ್ಞೆ ಕ್ಯೂಬನ್ನರಿಗೆ ಇರಲಿಲ್ಲ. ಅವ್ರಿಗೆ ಅದೊಂದು ಗೌರವಯುತ ವೃತ್ತಿ ಅಂತ ಅನಿಸಿತ್ತು. ಹಾಗಾಗಿ ಅವರಿಗೆ ಅದು ಅನೈತಿಕ ಅನ್ನೋ ಪಾಪ ಪ್ರಜ್ಞೆ ಎಂದೂ ಕಾಡುತ್ತಿರಲಿಲ್ಲ, ಈಗಲೂ ಕಾಡ್ತಾ ಇಲ್ಲ. ಫಿಡೆಲ್ ಕ್ಯಾಸ್ಟ್ರೋ ಅಧಿಕಾರ ವಹಿಸಿಕೊಂಡ ಆರಂಭ ಶೂರದಲ್ಲಿ ಅವನು ಜೂಜು ವೇಶ್ಯಾವಾಟಿಗಳನ್ನು ರಾಜಕೀಯ ಕಾರಣಗಳಿಗೆ ನಿಲ್ಲಿಸ್ಬಿಟ್ಟಿದ್ದ. ಅದನ್ನು ನಿಲ್ಲಿಸಿದರೂ ಮುಂದೆ ಅವನದೇ ಆಡಳಿತದ ಕ್ರಮದಿಂದ ಉಂಟಾದ ಆರ್ಥಿಕ ಹೊಡೆತದಲ್ಲಿ ತತ್ತರಿಸಿ ಅವನು ಮತ್ತೆ ಇದನ್ನೆಲ್ಲ ಒಬ್ಬರಿಂದ ಮರುಪ್ರತಿಷ್ಠಾಪಿಸಿದ್ದ. ಜೂಜು ವೇಶ್ಯಾವಾಟಿಕೆಗಳನ್ನ ಅವನೇ ಮರುಪ್ರತಿಷ್ಠಾಪಿಸಿದ್ದ. ಇದು ಜಾಗತಿಕ ಸತ್ಯ. ಅವನು ಪ್ರತಿಷ್ಠಾಪಿಸಿದ್ದು ಜಾಗತಿಕ ಸತ್ಯ. ಹಾಗಾಗಿ ಕ್ಯಾಸ್ಟ್ರೋನ ಕ್ಯೂಬಾದಲ್ಲಿ ಅವನ ಆಡಳಿತ ಇರೋ ತನಕನೂ ವೇಶ್ಯಾವಾಟಿಕೆ ಕಾನೂನು ಬಾಹಿರ ಆಗಿರಲಿಲ್ಲ. ಇವತ್ತಿಗೂ ಅದು ಕಾನೂನು ಬಾಹಿರ ಅಲ್ಲ. ಕ್ಯೂಬಾದಲ್ಲಿ ಕಾನೂನು ಬಾಹಿರ ಆಗಿರೋದು ಯಾವುದಪ್ಪ ಅಂದರೆ ತಲೆಹಿಡುಕುತನ, ಪೋರ್ನೋಗ್ರಫಿ, ವೇಶ್ಯಾವಾಟಿಕೆಗೆ ಅಪ್ರಾಪ್ತ ಮಕ್ಕಳನ್ನು ಬಳಸಿಕೊಳ್ಳುವುದು. ಇದು ಅಪರಾಧ ಮತ್ತು ಕಾನೂನಿನ ನಿಯಂತ್ರಣದಲ್ಲಿ ಇದೆಯೇ ಹೊರತು ವೇಶ್ಯೆಯರು ಯಾವುದೇ ತಲೆಹಿಡುಕನ ಸಹಾಯವಿಲ್ಲದೆ ಅವನ ಮುಷ್ಟಿಯಲ್ಲಿ ಸಿಲುಕದೆ ನೇರವಾಗಿ ಅವರು ವ್ಯವಹರಿಸಬಹುದು ಅಂತ ಆತ ಅದನ್ನು ವೈಡ್ ಓಪನ್ನಾಗಿ ಆ ಮಾರ್ಗವನ್ನು ತೆರೆದಿದ್ದಾನೆ. ಅದು ಈಗಲೂ ಹಾಗೇ ಇದೆ. ಕ್ಯೂಬಾಕ್ಕೆ ಆಸಕ್ತರು ಹೋಗ್ಬೋದು. ಎಸ್ಪೆಷಲಿ ಈಗ ಕೆಲವು ಶರಣರು ಫಾರಿನ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರ ಭಕ್ತರನ್ನು. ಅವರು ದಯಮಾಡಿ ಅವರ ಆರಾಧ್ಯ ದೈವ ಕ್ಯೂಬಾಕ್ಕೆ ಹೋಗಿ ಅಲ್ಲಿ ವೇಶ್ಯಾವಾಟಿಕೆಯಲ್ಲಿರ್ತಕ್ಕಂಥ ಮಹಿಳೆಯರನ್ನು ನೋಡಿ ಸಾಧ್ಯವಾದರೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂತ ಅವರಿಗೆ ಬಾಳನ್ನು ಕೊಟ್ಟರೆ ಅವರು ಕ್ಯೂಬಾದಿಂದ ಬಿಟ್ಟು ಬರಲಿಕ್ಕೆ ಯಾವ ಮಾರ್ಗವನ್ನು ತಗೊಳ್ಳೋಕ್ಕೆ ರೆಡಿ ಇದ್ದಾರೆ. ಇವರು ಬಾಳು ಕೊಟ್ಟರೆ ಖಂಡಿತ ಅದನ್ನು ಸ್ವೀಕರಿಸಿ ಬರಲಿಕ್ಕೆ ಸಿದ್ಧ ಇದ್ದಾರೆ. ನಮ್ಮ ಶರಣರು ಫಾರಿನ್ ಟೂರ್ ಕರ್ಕೊಂಡು ಹೋಗ್ತಕ್ಕಂಥ ಶರಣರು ಈ ಬಗ್ಗೆ ದೀರ್ಘಾಲೋಚನೆ ಮಾಡಿ ಕೆಲವು ಕಮ್ಯುನಿಸ್ಟ್ ಮಹಿಳೆಯರಿಗೆ ಬಾಳು ಕೊಡಲಿ ಅಂತ ನಾನು ಅವ್ರನ್ನೆಲ್ಲ ಕೇಳ್ಕೊತೀನಿ ಸಿದ್ದರಾಮಯ್ಯನವರ ಪರವಾಗಿ. ಇನ್ನು ಮೇ 2001ರಲ್ಲಿ ರಾಯ್ಟರ್ಸ್ ವರದಿ, ಇದರ ಪ್ರಕಾರ ಬ್ರೆಜಿಲ್ ದೇಶದ ಒಂದು ಸಂದರ್ಶನದಲ್ಲಿ, ಬ್ರೆಜಿಲ್ ದೇಶದಲ್ಲಿ ಕ್ಯೂಬಾದ ಫಿಡೆಲ್ ಕ್ಯಾಸ್ಟ್ರೋಗೆ ಒಬ್ಬ ಪತ್ರಕರ್ತ ಕೇಳ್ತಾನೆ, ಕ್ಯೂಬಾದ ಕೆಲವು ಕಾಲೇಜು ತರುಣಿಯರು ಬೆಲೆಬೆಣ್ಣುಗಳಾಗಿ ಕೆಲಸ ಮಾಡುತ್ತಾರಂತೆ, ಹೌದೇ ಅಂತ ಕೇಳ್ತಾರೆ. ಅದಕ್ಕೆ ಕ್ಯೂಬಾ ಅಧ್ಯಕ್ಷ ಕ್ಯಾಸ್ಟ್ರೋ ಹೆಮ್ಮೆಯಿಂದ
ನಮ್ಮ ದೇಶದ ಬೆಲೆಬೆಣ್ಣುಗಳು ಅತ್ಯಂತ ಸುಶಿಕ್ಷಿತರಾಗಿರುತ್ತಾರೆ ಎಂಬುದಕ್ಕೆ ನಿಮ್ಮ ಪ್ರಶ್ನೆಯೇ ಉತ್ತರ. ಅದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಪ್ರಗತಿಯ ಮಾಪಕ ಅಂತ ಅವನು ಕಾಲರಿಲ್ಲ ಅವನಿತ್ತು ಅಲ್ಲಿ, ಕಾಲರ್ನ ಎತ್ತಿಕೊಂಡು ಹೇಳ್ತಾನೆ. ಈ ವಿಷಯವಾಗಿ 2004ರಲ್ಲಿ ಜಾರ್ಜ್ ಬುಷ್ ಅಮೆರಿಕನ್ ಪ್ರೆಸಿಡೆಂಟು ಕ್ಯಾಸ್ಟ್ರೋ ಹೆಮ್ಮೆಯಿಂದ ಜಗತ್ತಿನಲ್ಲಿ ಅತ್ಯಂತ ಶುದ್ಧ ಸುಶಿಕ್ಷಿತ ವೇಶ್ಯರು ಇರುವುದು ನನ್ನ ಕ್ಯೂಬಾದಲ್ಲಿ ಅಂತ ಎದೆತಟ್ಟಿ ಹೇಳಿಕೊಳ್ಳತಕ್ಕಂಥ ನೀತಿಗೆಟ್ಟವನು ಅಂತ ಜಾರ್ಜ್ ಬುಷ್ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಆಗ ಕ್ಯಾಸ್ಟ್ರೋ ಅವರು ನಾನು ಆ ರೀತಿ ಹೇಳೇ ಇಲ್ಲ ಅಂತ ಅಲ್ಲಗಳಿದ್ರು, ಇವನು ಹೇಳಿದ್ದಾನೆ ಅಂತ ಅವನು ಅಲ್ಲ ಅಂತ. ಅದು ಒಂದು ವಾಗ್ವಾದ ನಡೆದು ತುಂಬ ಪ್ರಪಂಚದಾದ್ಯಂತ ಒಳ್ಳೆಯ ಸುದ್ದಿಯಾಗಿತ್ತು. ಇದರ ಹಿನ್ನೆಲೆಯನ್ನು ನೀವು ಇತಿಹಾಸ ಇದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನದ 21ನೇ ಶತಮಾನದಲ್ಲಿದ್ದೀರಿ, ನೀವೆಲ್ಲರೂ ಪರಿಶೀಲಿಸಬಹುದು. ಇನ್ನು ಈ ಕ್ಯಾಸ್ಟ್ರೋ ವೇಶ್ಯರಿಗೆ ಬಾಳ್ಕೊಡಿ ಎಂದಿರೋದನ್ನು ಎಲ್ಲೂ ಇಲ್ಲ. ಆದರೆ ಇದು ನಮ್ಮ ಕರ್ನಾಟಕದ ಕಮ್ಯುನಿಸ್ಟರಿಗೆ, ಅದರಲ್ಲೂ ಈ ಸಿದ್ದರಾಮಯ್ಯನವರು, ಅವರು ಕಾಲೇಜ್ ಪ್ರೊಫೆಸರ್ ಏನೇನೋ ದೊಡ್ಡ ಪ್ರೊಫೆಸರ್ ಆಗಿದ್ದರು, ಏನೇನಾಗಿದ್ದರೂ ಗೊತ್ತಿಲ್ಲ, ಒಟ್ಟಲ್ಲಿ ಅವರು ಬುದ್ಧಿಜೀವಿಗಳು, ನಮ್ಮ ಸಾಕ್ಷಿ ಪ್ರಜ್ಞೆ, ಇಂಥವರಿಗೆ ಅದು ಹೇಗೆ ಕಂಡಿದ್ದೀತು? ಫಿಡೆಲ್ ಕ್ಯಾಸ್ಟ್ರೋನೇ ಏನಾದರೂ ಫೋನ್ ಮಾಡಿ ಹೇಳಿದ್ನೋ ಗೊತ್ತಿಲ್ಲ, ಅಥವಾ ಅವರು ಯಾವ ಜ್ಯೂಸನ್ನ ಕುಡಿತಾರೋ ಅಥವಾ ಯಾವ ಒಂದು ಊದುಬತ್ತಿಯನ್ನು ಅಂದರೆ ಅದರ ಸುವಾಸನೆಯನ್ನು ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಅವರ ಒಂದು ಸೃಜನಶೀಲತೆ ಇಷ್ಟರ ಮಟ್ಟಿಗೆ ಒಂದು ಇದೆ ಅಂದರೆ ಅದು ಯಾವ ರೀತಿ ಅಂತ ನನಗಂತೂ ಗೊತ್ತಿಲ್ಲ. ಇಟ್ಸ್ $1 ಬಿಲಿಯನ್ ಪ್ರಶ್ನೆ. ಯಾಕಂದರೆ $1 ಮಿಲಿಯನ್ ಅಂತ ಹೇಳೋಂಗಿಲ್ಲ ಈಗೆಲ್ಲ. $1 ಮಿಲಿಯನ್ ಬೆಲೆ ಇಲ್ಲ. ಯಾಕಂದರೆ ಇವರೆಲ್ಲರೂ ನಮ್ಮ ಬುದ್ಧಿಜೀವಿಗಳೆಲ್ಲರೂ ಸಾಕಷ್ಟು ಜನ ಡಾಲರ್ ಕಾಲೋನಿನಲ್ಲಿ, HSR ಲೇಔಟ್ನಲ್ಲಿ BDA ಲೇಔಟ್ಗಳನ್ನ ಸೈಟ್ಗಳನ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಸರ್ಕಾರನೇ ಕೊಟ್ಟಿದೆಯೋ, ಅವರೇ ಏನಾದರೂ ಅವರ ಪ್ರಭಾವಳಿಯನ್ನು ಬಳಸಿಕೊಂಡಿದ್ದಾರೋ, ಒಟ್ಟಲ್ಲಿ ಅವರ ಮನೆಗಳು $1 ಮಿಲಿಯನ್ ಬೇಕಾದಷ್ಟು ಬೆಲೆ ಬಾಳುತ್ತೆ. ಹಾಗಾಗಿ ಅದನ್ನು $1 ಮಿಲಿಯನ್ ಅಂದರೆ ದೊಡ್ಡ ಅಮೌಂಟ್ ಅನ್ನೋ ರೀತಿ ಈಗ ನಾವು ಹೇಳೋಕ್ಕೆ ಆಗಲ್ಲ. ಹಾಗಾಗಿ ಇದನ್ನು $1 ಬಿಲಿಯನ್ ಪ್ರಶ್ನೆ ಅಂತಲೇ ನಾವು ಹೇಳಬೇಕು. ಈಗ ಕ್ಯೂಬಾದಲ್ಲಿ ಜನಸಾಮಾನ್ಯರ ಸ್ವಾತಂತ್ರ್ಯ ಅಲ್ಲದೆ ಅವರ ಎಲ್ಲ ಮೂಲಭೂತ ಹಕ್ಕುಗಳನ್ನು ನಿಗ್ರಹಿಸಿ ಸತತವಾಗಿ ಸರ್ವಾಧಿಕಾರ ನಡೆಸಿದ ವ್ಯಕ್ತಿ ಯಾರಪ್ಪ ಅಂದರೆ ಫಿಡೆಲ್ ಕ್ಯಾಸ್ಟ್ರೋ. ಆತನ ಆಡಳಿತದಲ್ಲಿ ಏನು ಬೆಳವಣಿಗೆ ಆಗಿದೆ ಕ್ಯೂಬಾದಲ್ಲಿ ಬೆಳವಣಿಗೆ ಆಗಿರೋದು ಇವನ ಆಡಳಿತದಲ್ಲಿ ಶಿಕ್ಷಣ ಕ್ಷೇತ್ರ ಮತ್ತು ಆರೋಗ್ಯ. ಇದಿಷ್ಟನ್ನು ಬಿಟ್ಟರೆ ಇನ್ನು ಯಾವುದೇ ಪ್ರಗತಿ ಇಲ್ಲ. ನಿರುದ್ಯೋಗ ಅನ್ನೋದು ಎಲ್ಲ ಕಡೆಯೂ ತಾಂಡವ ಆಡ್ತಾ ಇದೆ. ಆಮೇಲೆ ಜನರು ಸದಾ ಭಯದಲ್ಲಿ ಬಾಳ್ತಾ ಇದ್ದಾರೆ. ಈ ಸರ್ಕಾರದ ಬಗ್ಗೆ ಯಾರಾದರೂ ಸ್ವಲ್ಪ ಪಿಸು ಮಾತಿನಲ್ಲಿ ಮಾತನಾಡಿದರೂ ಕಣ್ಮರೆಯಾಗಿ ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ಸರ್ವಾಧಿಕಾರ ಮಾಡಿರ್ತಕ್ಕಂಥ ಸಮಾಜವಾದಿ ಫಿಡೆಲ್ ಕ್ಯಾಸ್ಟ್ರೋ, ಕಮ್ಯುನಿಸ್ಟ್ ಅಂದರೆ ಸಮಾಜವನ್ನು ಹಂಚಿದಂಥ ವ್ಯಕ್ತಿ ಅಂತಾರಲ್ಲ, ಆತ ಇವನ ನಂತರ ಅಧಿಕಾರವನ್ನು ಹಸ್ತಾಂತರಿಸಿದ್ದು ಬಾಳು ಕೊಟ್ಟ ಆ ಯುವಕರಿಗಲ್ಲ, ಜೀವ ಕೊಟ್ಟ ಇವನ ಬೆಂಬಲಿಗರಿಗಲ್ಲ, ಇವನೊಂದಿಗೆ ಸದಾಕಾಲ ಇದ್ದಂಥ ಬೆಂಬಲಿಗರಿಗೂ ಅಲ್ಲ, ಸ್ನೇಹಿತರಿಗೂ ಅಲ್ಲ, ಕಟ್ಟ ಸಮಾಜವಾದಿ ಸಿದ್ಧಾಂತವಾದಿಗಳಿಗೂ ಅಲ್ಲ. ಈತ ಅಧಿಕಾರ ಹಸ್ತಾಂತರ ಮಾಡಿದ್ದು ತನ್ನ ತಮ್ಮ ರಾಹುಲ್ ಕ್ಯಾಸ್ಟ್ರೋಗೆ. ನಮ್ಮ ಭಾರತದಲ್ಲೂ ಅದೇ ಆಗ್ತಾಯಿದೆ. ಈಗ ನೋಡಿ, ನಮ್ಮ ಸಮಾಜವಾದಿ ಸಿದ್ದರಾಮಯ್ಯನವರು ಮೊನ್ನೆ ಅಧಿಕಾರ ಬಿಟ್ಟ ಮೇಲೆ ಅವ್ರ ಮಗನಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸಿದ್ರಲ್ಲ, ಆ ರೀತಿಯಾಗಿ ಫಿಡೆಲ್ ಕ್ಯಾಸ್ಟ್ರೋ ಸಮಾಜವಾದಿ, ಸಮಸಮಾಜವಾದಿ. ಆತನು ಸಹ ಅಧಿಕಾರವನ್ನು ಕೊಟ್ಟಿದ್ದು ಆತನ ತಮ್ಮನಿಗೆ ಹೊರತು ಬಾಳು ಕೊಟ್ಟ ಯಾರೋ ಯುವಕರಿಗಲ್ಲ. ಈಗ ಈ ಸಮಾಜವಾದಿಯ ಒಟ್ಟಾರೆ ಆಸ್ತಿಯ ಮೌಲ್ಯ ಎಷ್ಟು ಅಂದ್ಕೊಂಡ್ರಿ? ಕೇವಲ 8,500 ಕೋಟಿ ರೂಪಾಯಿಗಳಿಗಿಂತ ಅಧಿಕ ಈತನ ವೈಯಕ್ತಿಕ ಆಸ್ತಿಯ ಮೊತ್ತ. ಮೇಲಾಗಿ ಈತ ಬಾಳು ಕೊಡುವುದರಲ್ಲಿ ಅತ್ಯಂತ ಸಮಾಜವಾದಿಯಾಗಿ ಅಗಣಿತ ಪುಣ್ಯ ಸ್ತ್ರೀಯರಿಗೆ ಬಾಳು ಕೊಟ್ಟು ಕ್ಯೂಬಾದ ಕಾಮದ ಲಾಂಛನ, ಸೆಕ್ಸ್ ಸಿಂಬಲ್ ಆಫ್ ಕ್ಯೂಬಾ ಅಂತ ಹೆಸರು ಗಳಿಸಿದ್ದ. ಈ ಎಲ್ಲ ವಿವರಗಳನ್ನು ನೀವು
ಸಾಕಷ್ಟು ಕೃತಿಗಳಿದ್ದಾವೆ ಇವನ ಬಗ್ಗೆ ಪರಿಶೀಲಿಸಬಹುದು. ಅದರಲ್ಲೂ ಎಸ್ಪೆಷಲಿ ಒಂದು ಕೃತಿ ಯಾವುದಪ್ಪ ಅಂದರೆ ದ ಡಬಲ್ ಲೈಫ್ ಆಫ್ ಫಿಡೆಲ್ ಕ್ಯಾಸ್ಟ್ರೋ ಅಂತ. ಫಿಡೆಲ್ ಕ್ಯಾಸ್ಟ್ರೋನ ಬಾಡಿಗಾರ್ಡೇ ಆಗಿರ್ತಕ್ಕಂಥ ಯುವಾನ್ ಸಾಂಚೇಸ್ ಅಂತ ವ್ಯಕ್ತಿ, ಇವನು ಫಿಡೆಲ್ ಕ್ಯಾಸ್ಟ್ರೋನ ಪರ್ಸ್ನಲ್ ಬಾಡಿಗಾರ್ಡ್ ಆಗಿರ್ತಕ್ಕಂಥವನೇ ಬರೆದಿದ್ದಾನೆ ಡಬಲ್ ಲೈಫ್ ಆಫ್ ಫಿಡೆಲ್ ಕ್ಯಾಸ್ಟ್ರೋ ಅಂತ. ಅದನ್ನು ಓದಿ ಅದರಲ್ಲಿ ಇನ್ನೂ ವಿಶೇಷವಾದ ಇವನ ಬಾಳು ಕೊಡ್ತಕ್ಕಂಥ ಕಥೆಗಳಿದ್ದಾವೆ. ಇವನ ಕಾಮದ ಲಾಂಛನ ಅಂತ ಏನು ಹೆಸರು ಗಳಿಸಿದ್ದ ಅದರ ವರ್ಣರಂಜಿತ ಕಥೆಗಳಿದ್ದಾವೆ. ಇದನ್ನು ನೀವು ಓದಿ, ತುಂಬ ಆಸಕ್ತಿದಾಯಕವಾಗಿದೆ. ಇಂತಪ್ಪ ದಮನಕಾರಿ ಕ್ಯಾಸ್ಟ್ರೋ ಅದು ಯಾವ ಸ್ವರ್ಗ ಸದೃಶ ಧೀಮಂತ ರಾಷ್ಟ್ರ ಅಂತ ಇವರೇನು ಹೇಳ್ತಾರಲ್ಲ ಸಿದ್ದರಾಮಯ್ಯನವರು, ಯೂಟೋಪಿಯಾ ಅಂದರೆ ನಮ್ಮ ಭಾರತದಲ್ಲಿ ರಾಮರಾಜ್ಯ ಅಂತೀವಲ್ಲ ಹಾಗೆ, ಅಥವಾ ಸ್ವರ್ಗವನ್ನೇ ಧರೆಗಳಿಸಿದ್ದನೋ ಅಂಥ ಒಂದು ಧೀಮಂತ ರಾಷ್ಟ್ರವನ್ನು ಕಟ್ಟಿದ್ದನೋ ಅದಂತೂ ಗೊತ್ತಿಲ್ಲ. ಒಟ್ಟಾರೆ ಇಡೀ ಪ್ರಪಂಚ ಬಲ್ಲ ಕ್ಯೂಬಾ ಕ್ಯಾಸ್ಟ್ರೋ ಅಂದರೆ ಗೋಳಿನ ಸಂಕತೆಯನ್ನು ಫ್ಲೋರಿಡಾ ಮಯಾಮಿಗೆ ಬಂದರೆ ಬೀಚಲ್ಲಿ ಈಜು ಹೊಡ್ಕೊಂಬರ್ತಾರೆ ಕ್ಯೂಬಾದಿಂದ ತಪ್ಪಿಸ್ಕೊಂಡು ಏನೋ ಆಗಿ. ಅಂಥವ್ರು ಬೇಕಾದಷ್ಟು ಜನ ಸಿಗ್ತಾರೆ. ಅವರು ನನಗಿಂತ ತುಂಬ ಚೆನ್ನಾಗಿ ಕ್ಯೂಬಾ ಕಥೆಗಳನ್ನು ಹೇಳ್ತಾರೆ. ಇದ್ರ ಬಗ್ಗೆ ಸಾಕಷ್ಟು ಪುಸ್ತಕಗಳಿದ್ದಾವೆ, ದಾಖಲಾತಿಗಳಿದ್ದಾವೆ. ಇವನ್ನೆಲ್ಲ ನೀವು ಪರಿಶೀಲಿಸಬಹುದು. ಒಟ್ಟಾರೆ ಈ ಸಿದ್ದರಾಮಯ್ಯನವರು ಅದು ಹೇಗೆ ಅದನ್ನು ಯೂಟೋಪಿಯಾ ಸ್ವರ್ಗ ಸದೃಶ ಧೀಮಂತ ರಾಷ್ಟ್ರ ಆಗಿ ಕ್ಯೂಬಾನ ಕಂಡಿದ್ದಾರೋ, ಇವರಲ್ಲಿ ಹೋಗಿ ನೋಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆ ಇವರ ಸಂಕತನದಲ್ಲಿ ಇವರ ಅಂತ ಈಗ ಅದೇನು ಸುವಾಸನೆಯನ್ನು ಎಳೆದುಕೊಂಡಿದ್ದರೋ, ಅದು ಯಾವ ಪಾನೀಯವನ್ನು ಸೇವಿಸಿದ್ದರೋ ಒಟ್ಟಲ್ಲಿ ಗೊತ್ತಿಲ್ಲ. ಅವರಿಗೆ ಇಂತಹ ಯೂಟೋಪಿಯಾಗಿ ಕ್ಯೂಬಾ ಕಂಡಿದೆ. ಇನ್ನು ಇಲ್ಲಿ ನಾನು ಅವರನ್ನು ಹೀಯಾಳಿಸ್ತಾರೆ ಸಿದ್ದರಾಮಯ್ಯನವರು. ಯಾಕಪ್ಪ ಅಂದರೆ ಇದು ದುರಿತ ಕಾಲ. ಅವರೇ ಹೇಳ್ತಾರೆ, ಅವ್ರ ಗುಂಪಿನವರೇ ಹೇಳ್ತಾರೆ, ದುರಿತ ಕಾಲ ಭಾರತದಲ್ಲಿ ನಾವೀಗ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಸತ್ಯವನ್ನು ಪ್ರತಿಪಾದಿಸಬೇಕು, ಅದು ಭಾರತದ ಲಾಂಛನ. ಸತ್ಯಮೇವ ಜಯತೆ ಅನ್ನೋದು ಭಾರತದ ಲಾಂಛನ. ಅದನ್ನು ನಾವು ಪಾಲಿಸ್ತಲೇ ಹೋದ ಹಾಗೆ ಸುಳ್ಳು ಹೇಳೋರನ್ನ ನಾವು ತುಂಡರಿಸಿ ಅದನ್ನು ಖಂಡಿಸಬೇಕು. ಅದನ್ನೇ ತಾನೇ ಬಸವಣ್ಣವರು ಮಾಡಿದ್ದು. ಹಾಗಾಗಿ ನಾವು ಸುಳ್ಳನ್ನು ಅವರ ಸಾಕ್ಷಿ ಸಮೇತ ಅವರು ಎಷ್ಟು ಸುಳ್ಳುಗಾರರು ಅನ್ನೋದನ್ನು ಪ್ರೂವ್ ಮಾಡಬೇಕು. ಇದರಲ್ಲಿ ಅವಹೇಳನ ಏನಿಲ್ಲ, ವೈಯಕ್ತಿಕ ಅವಹೇಳನ ಏನಿಲ್ಲ, ಅವರ ಸಂಕತನದ ಅವಹೇಳನ ಇದೆ. ಯಾಕಪ್ಪ ಅಂದರೆ ಅದು ಸಂಪೂರ್ಣ ಸುಳ್ಳಿನ ಸಂಕತನ. ಒಟ್ಟಾರೆ ಇದನ್ನು ಪಣ್ಯವಿಲ್ಲದೆ ಒಂದು ಸುಂದರ ಸೃಜನಶೀಲ ಸುಸ್ವಪ್ನಸ್ಖಲನ ಅಂತ ಹೇಳಬಹುದು ಇವರ ಕಥೆಯನ್ನು. ಅಷ್ಟರ ಮಟ್ಟಿಗೆ ನಾನು ವರ್ಣಿಸಬಲ್ಲೆ. ಇನ್ನು ಮುಂದಿನ ವರ್ಣನೆಯನ್ನು ಸುಸ್ವಪ್ನ ಸ್ಖಲನವನ್ನು ನೀವು ಸುಶಕ್ತ ಸ್ಖಲನವಾಗಿ ಆಲೋಚಿಸಿ ಉನ್ಮಾದದ ಶಿಖರಕ್ಕೆ ಏರಬಹುದು ಅಂತ ಹೇಳಲಿಕ್ಕೆ ಒಂದು ಸುಮ್ಮನೆ ಜೋಕಾಗಿ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಈ ಇವ್ರನ್ನ ಬಿಟ್ಬಿಡಿ, ಕ್ಯೂಬಾದ ಮುಗಿದೋಯ್ತು. ಈಗ ಬೇರೆ ಕಮ್ಯುನಿಸ್ಟರು ದುಡಿಯುವ ಕಾರ್ಮಿಕ ಶಕ್ತಿಯನ್ನು ಬಳಸ್ಕೊಂಡು ಸ್ಟಾಲಿನ್ ಅವನು ಸೃಷ್ಟಿಸಿದ ಹಾಲೋಡಮಾರ್, ಆ ನರಮೇಧದಲ್ಲಿ ಸತ್ತವರು 3.5 ಕೋಟಿಯಿಂದ 5 ಕೋಟಿ ಜನ. ಆ ನರಮೇಧದಲ್ಲಿ ಜನ ಹಸಿವಿನಿಂದ ಪರಸ್ಪರ ಕಿತ್ತಾಡಿಕೊಂಡು ನರಭಕ್ಷಕರಾಗಿದ್ದರು. ಅದರಲ್ಲಿ ಯಾವನು ವೀಕೃತನ ಅವನ್ನ ಕತ್ತರಿಸಿ ಅವನ್ನ ತಿಂದಂಥ ಉದಾಹರಣೆಗಳು ಸಾವಿರಾರಿವೆ ಈ ಹಾಲೋಡಮಾರ್ ನರಮೇಧದಲ್ಲಿ. ಅದೇ ರೀತಿ ಸಂಸ್ಕೃತಿ ಕ್ರಾಂತಿ, ಚೈನಾದಲ್ಲಿ ಮಾವೋ ಮಾಡಿದ ಸಂಸ್ಕೃತ ಕ್ರಾಂತಿಯಲ್ಲಿ 4.5 ಕೋಟಿಯಿಂದ 7.5 ಕೋಟಿ, ಹಾಲೋಡಮಾರ್ನಲ್ಲಿ 5.5 ಕೋಟಿ ಇದ್ದರೆ ಈತ 7.5 ಕೋಟಿ ಅಸಹಜ ಸಾವುಗಳು ಅಂತ ಆಗಿವೆ. ಅದೇ ಈ ಫ್ಯಾಸಿಸ್ಟ್ ಗೋಬೆಲ್ಸ್, ನರಮೇಧಿ, ಸ್ಟಾಲಿನ್ನು, ಲೆನಿನ್ನು ಇವರ ಹೆಸರುಗಳನ್ನು ನಮ್ಮ ಕಮ್ಯುನಿಸ್ಟರು ಅವರ ಮಕ್ಕಳುಗಳಿಗೆ ಇಟ್ಟಿದ್ದಾರೆ. ಇತ್ತೀಚೆಗೆ ತಮಿಳುನಾಡಲ್ಲಿ ಒಬ್ಬ CM ಸ್ಟಾಲಿನ್ ಅನ್ನೋರು ಆಗಿ ಹೋದರು, ಅವ್ರ ಹೆಸರು ಸ್ಟಾಲಿನ್ ಅಂತ ಇತ್ತು. ಹೀಗೆ ಇವರು ಈ ನರಮೇಧದ ಪುಣ್ಯ ಪುರುಷರನ್ನು ತಮ್ಮ ಮಕ್ಕಳಿಗೆ ಹೆಸರಿಟ್ಟು ಭಾರತದ ಕಮ್ಯುನಿಸ್ಟರು ಅದು ಏನು ಕಮ್ಯುನಿಸ್ಟನ್ನು ಅರ್ಥ ಮಾಡಿಕೊಂಡಿದ್ದಾರೆ ದೇವರೇ ಬಲ್ಲ. ಅವರು ಏನನ್ನು ಕಂಡಿದ್ದಾರೋ ದೇವರೇ ಬಲ್ಲ. ಇಂತಹ ಅನಿಷ್ಟಗಳಿಗೆ ಬಸವಣ್ಣನ ಹೋಲಿಸ್ತಾ ಇದ್ದಾರೆ, ಶರಣ ಸಾಹಿತ್ಯವನ್ನು ಹೋಲಿಸ್ತಾ ಇದ್ದಾರೆ. ಅದನ್ನು ಕ್ರಾಂತಿ ಅಂದಿನ ಕಮ್ಯುನಿಸ್ಟ್ ಕ್ರಾಂತಿ ಅನ್ನುವ ರೀತಿ ಹೋಲಿಸ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ವೀರಶೈವ ಲಿಂಗಾಯತರನ್ನ ಬಿಡಿ. ಇದು ಕೇವಲ ಅವ್ರ ಜವಾಬ್ದಾರಿ ಅಲ್ಲ, ಇದು ಸಮಸ್ತ ಕನ್ನಡಿಗರ ಜವಾಬ್ದಾರಿ.
ಬಸವಣ್ಣನನ್ನು, ಶರಣ ಸಂಕುಲವನ್ನು ಮತ್ತು ವಚನ ಸಾಹಿತ್ಯವನ್ನು ಇಂತಹ ಅನಿಷ್ಟಗಳಿಂದ ಬಿಡಿಸಿ ನಿಜ ಬಸವಣ್ಣನನ್ನು ಎತ್ತಿಡಿಯಬೇಕು. ಇವರು ಹೇಳ್ತಾರೆ ಏನಂತ, ಮಾತೆತ್ತರೆ ಬುದ್ಧ ಬಸವ ಅಂಬೇಡ್ಕರ್ ಅಂತಾರೆ. ಈ ಗುಂಪಿನವರು ಮಾವೋ ನಡೆಸಿದ ಬೌದ್ಧ ಧರ್ಮದ ನರಹತ್ಯೆ ಬಗ್ಗೆ ಒಂದು ಮಾತಾಡಲ್ಲ. ಮಾವೋನ ಸೈನಿಕರು ಏನು ಮಾಡ್ತಾಯಿದ್ರು ಅಂದರೆ, ಧರ್ಮವನ್ನು ಅಳಿಸಬೇಕು ಅಂತ ಬೌದ್ಧ ಸನ್ಯಾಸಿಗಳನ್ನು, ಬೌದ್ಧ ಸನ್ಯಾಸಿನಿಯರನ್ನು ಒಂದು ಮನೆಯಲ್ಲಿ ಕೂಡಿ ಹಾಕಿ ಅವರು ಮಕ್ಕಳನ್ನು ಮಾಡುವ ತನಕ, ಬ್ರಹ್ಮಚಾರಿಗಳು ಮಕ್ಕಳನ್ನು ಮಾಡುವ ತನಕ ಅವರಿಗೆ ಉಗ್ರ ಶಿಕ್ಷೆ ಕೊಡ್ತಾಯಿದ್ರು. ಮಾಡದಲ್ಲೇ ಹೋದರೆ ಅವ್ರನ್ನ ಕತ್ತರಿಸ್ತಾಯಿದ್ರು. ಹೀಗೆ ಮಾಡಿ ಅವರನ್ನು ಧರ್ಮಭ್ರಷ್ಟರನ್ನಾಗಿ ಮಾಡಿ ಧರ್ಮವನ್ನು ಅಳಿಸಬೇಕು ಅಂತ ಮಾಡಿರ್ತಕ್ಕಂಥ ಮಾವೋ ಇಂದಿನ ಈ ಭಾರತದ ಕಮ್ಯುನಿಸ್ಟರ ಆರಾಧ್ಯ ದೈವ ಆಗಿದ್ದಾನೆ. ಮತ್ತು ಬಾಯಲ್ಲಿ ಇವರು ಬುದ್ಧ ಬಸವ ಅಂಬೇಡ್ಕರ್ ಅಂತಾರೆ. ಇದರ ಬಗ್ಗೆ ಅವರನ್ನು ಯಾವತ್ತಾದರೂ ಹಾಲೋಡಮರ್ ಬಗ್ಗೆ ಆಗಲಿ, ಮಾವೋ ನಡೆಸಿದ ನರಮೇಧದ ಬಗ್ಗೆ ಆಗಲಿ ಒಂದೇ ಒಂದು ವಿಷಾದ ವ್ಯಕ್ತಪಡಿಸಿದ್ದಾರ? ಇಲ್ಲ. ಅದರ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ನೀವು ಅವರನ್ನು ಪ್ರಶ್ನೆ ಮಾಡಿದರೆ ನಮಗೆ ಆತ್ಮಸಾಕ್ಷಿ ಇಲ್ಲ ಅಂತಾರೆ ಅವರು. ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳಿದರೆ ನಮಗೆ ಆತ್ಮ ಇಲ್ಲ ಅಂತಾರೆ. ಅಂದರೆ ಆತ್ಮಲಿಂಗದ ಬಸವಣ್ಣ ಈ ಆತ್ಮವಿಲ್ಲದ ಅನಿಷ್ಟಗಳಿಗೆ ಏಕೆ ಬೇಕು? ಇದನ್ನು ಸಮಸ್ತ ಕನ್ನಡಿಗರು ಯೋಚನೆ ಮಾಡಬೇಕು. ಯಾರೋ ಒಂದಷ್ಟು ಜನ ಲಿಂಗಾಹತಿ, ಭ್ರಷ್ಟ ಲಿಂಗಾಹತಿಗಳು, ಅವರು ಲಿಂಗಾಯತರು ಅಂತ ಹೇಳಬಾರ್ದು, ಅವರು ಭ್ರಷ್ಟ ಲಿಂಗಾಹತಿಗಳು, ಅವರು ಬಸವ ತಾಲಿಬಾನಿಗಳು ಅನ್ನೋದಕ್ಕೆ ಸೂಕ್ತ ವ್ಯಕ್ತಿಗಳು ಈ ಕಮ್ಯುನಿಸ್ಟರ ಜೊತೆಗೆ ಸೇರಿಕೊಂಡು ಬಸವಣ್ಣನನ್ನು ಸಂಪೂರ್ಣ ಕೆಂಪು ವಸ್ತ್ರಧಾರಿಯಾಗಿ ಮಾಡಿದ್ದಾರೆ. ಇದು ನ್ಯಾಯವೇ? ಸತ್ಯ ಏನೇನಿದೆ ಅಂತ ಇತಿಹಾಸದ ಮೂಲಕ ತಿಳ್ಕೊಂತ ಬಂದ್ವಿ. ಹೀಗಿರುವಾಗ ಇವರು ಬಸವಣ್ಣನ ಹೆಸರನ್ನು ಎತ್ತಲಿಕ್ಕೆ ಲಾಯಕ್ಕಾದ ವ್ಯಕ್ತಿಗಳೇ ಅನ್ನೋದನ್ನು ಸಮಸ್ತ ಕನ್ನಡಿಗರು ಆಲೋಚಿಸಬೇಕು. ಇಂತಹ ವ್ಯಕ್ತಿಗಳು ನೋಡಿ, ಇವರು 100 ವರ್ಷ ಹಿಂದಿನ ಅವರದೇ ಸಿದ್ಧಾಂತದ, ಅವರು ಏನು ಆರಾಧಿಸ್ತಕ್ಕಂಥ ಸಿದ್ಧಾಂತದ 100 ವರ್ಷದ ಇತಿಹಾಸನೇ ಇವರಿಗೆ ಗೊತ್ತಿಲ್ಲ. ಅದನ್ನು ನಾನೀಗ ನಿಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಇಂಥವರು 12ನೇ ಶತಮಾನದ ಶರಣರ ಬಸವಣ್ಣನ ಇತಿಹಾಸವನ್ನು ಏನು ಅರಿಯಬಲ್ಲರು ಅಲ್ವೇ? ಆ ಪ್ರಶ್ನೆಯನ್ನು ನಿಮ್ಮ ಮುಂದಿಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದರ ಬಗ್ಗೆ ಎಲ್ಲ ವಿವರಗಳು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನದ ಯುಗದಲ್ಲಿದ್ದೀರಿ, ನೀವು ವಿಚಾರಿಸಿ ಅಂತ ಹೇಳ್ತಾ ನಿಮಗೆ ಬಸವ ಅನುಗ್ರಹ, ಬಸವ ಬೆಳಕು, ಬಸವ ದಿವ್ಯ ಜ್ಞಾನ ಸಿಕ್ಕಲಿ ಅಂತ ಬೇಡಿಕೊಳ್ತೇನೆ. ನಮಸ್ತೆ.